ಎಲ್ಲ ಬಡವರು ಇರ್ತಾರೆ, ಬಡವರು, ತಂದೆ ತಾಯಿ ಇಲ್ಲದೆ ಇರೋರು, ಇಲ್ಲ ನಿರ್ಗತಿಕರು, ಆ ಥರ ಅವ್ರು ಇರ್ತಾರೆ. ಜಾಸ್ತಿ ಅಂಥವ್ರಿಗೆ ಅವಕಾಶಗಳು ಇರೋದಿಲ್ಲ. ಖಂಡಿತವಾಗ್ಲೂ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ. ಅದಕ್ಕೆ ನಮ್ಮೆಲ್ಲರೂ ಪರವಾಗಿ ನಾನು ಮದ್ರಾಸ ಮಾಡಿ ಇಷ್ಟೆಲ್ಲ ತಗೊಳ್ಳೋದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಾನಾಗ್ಬೋದು, ಆಸ್ ಎ MLA ಆಗಿ ನಾನಾಗ್ಬೋದು, ನಮ್ಮ ನಜೀರಣ್ಣ ಆಗ್ಬೋದು, ಅನಿಲನವರಾಗ್ಬೋದು, ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಪ್ರೋತ್ಸಾಹಿಸಿ ಮುಂದೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. 100 ಜನ 100 ಮಾತಾಡ್ಬೋದು, 100 ಜನ 100 ಹೇಳ್ಬೋದು. ಹಂಗಂತ ನಾವು ಸುಮ್ಮನೆ ಕುತ್ಕೊಳ್ಳಕ್ ಆಗೋದಿಲ್ಲ. ನಾವು ಮಾಡುವಂತ ಕೆಲಸ ನಮ್ಮ ಸಿದ್ಧಾಂತ ಪದ್ಧತಿಗಳನ್ನ ನಾವು ಮಾಡ್ಕೊಂಡೇ ಹೋಗ್ತಾ ಇರ್ಬೋದು. ನಾನು ಕೋಲಾರಕ್ಕೆ ಎಲೆಕ್ಷನ್ ಬರ್ಬೇಕಾದ್ರೆ ನಾನು ತುಂಬಾ ಜನ ಹೇಳಿದ್ರು, ನಿನ್ನ ಟಾರ್ಗೆಟ್ ಮಾಡಿದ್ರೆ ನೀನು ಕೋಲಾರ ಹೋದ ಸೋಲ್ಸ್ಬಿಡ್ತಾರೆ, ಹೋಗ್ಬೇಡ 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 ಅಂತ. ನಾನು ಹೋಗ್ತಾ ಇರೋದು ಸೋಲೋದಕ್ಕಪ್ಪ, ಗೆಲ್ಲಕ್ಕಲ್ಲ ಹೋಗ್ತಾ ಇರೋದು, ನಾನು ಸೋಲೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಬಂದೆ. ಯಾವತ್ತು ನಮ್ಮ ಗುರಿ ನಾವು ಏನಿಟ್ಕೊಂಡಿರೋ ಆ ಗುರಿನ ಇನ್ನೊಬ್ರು ಯಾರೋ ಹಿಂದೆ ಏನೋ ಮಾತಾಡ್ತಾರೆ, ಆ ಗುರಿನ ನಾವು ಟಚ್ ಮಾಡೋಕ್ಕಾಗದೆ ಹಿಂದೆ ಬರಬಾರ್ದು, ಟಚ್ ಮಾಡ್ಬೇಕು ನಮ್ಮ ಗುರಿಯನ್ನ. ಅದೇ ರೀತಿ ಮದ್ರಾಸದಲ್ಲಿ ಇವತ್ತು ನಾವು ಏನು ಮಕ್ಕಳಿಗೆ ಕಲಿಸ್ಕೊಡ್ತೀವಿ, ಅದೆಲ್ಲ ಸಿದ್ಧಾಂತ ಪದ್ಧತಿಗಳು, ಕುರಾನ್ ಬಗ್ಗೆ ತಿಳ್ಕೊಬಹುದು, ನಮ್ಮ ದೇಶದ ಬಗ್ಗೆ ತಿಳ್ಕೊಬಹುದು, ನಮ್ಮ ದೇಶದ ಹೇಳಿಕೆ ಬಗ್ಗೆ ತಿಳ್ಕೊಬಹುದು, ಈ ದೇಶದಲ್ಲಿ ನಾವು ಹೆಂಗೆ ಬದುಕೋದು ಅಂತ, ಈ ದೇಶದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದನ್ನ ಒಳ್ಳೆ ವಿದ್ಯಾವಂತರಾಗಬೇಕು. ಎಷ್ಟೋ ಜನ ಮದ್ರಾಸದಲ್ಲಿ ಹೋಗಿರೋರು MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಯಾರು ಆಗದೆ ಇರೋರು ಯಾರು ಆಗಿದ್ದಾರೆ ಇಲ್ವಾ? ಎಲ್ಲರೂ ಆಗಿದ್ದಾರೆ. ಹಂಗಂತ ನಾವು ತಪ್ಪರ್ಥದಲ್ಲಿ ತಿಳ್ಕೊಳ್ಳುವುದಕ್ಕೆ ಬಿಡಬಾರ್ದು. ತಪ್ಪರ್ಥ ತಿಳ್ಕೊಳ್ಳುವಂಥವ್ರು ಮುಠಾಳರು. ಅದರಿಂದ ಮದ್ರಾಸಗಳಿಗೆ ಒಳ್ಳೆ ಸಪೋರ್ಟ್ ಮಾಡಬೇಕು. ಇಂಥ ಮದ್ರಾಸಗಳು, ಇಂಥ ಬಡವರ್ಗ ಮಕ್ಕಳಿಗೆ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮುಂದೆ ಬರುವಂಥದಕ್ಕೆ ಪ್ರೋತ್ಸಾಹಿಸಬೇಕು. ನಾವೆಲ್ಲರೂ ಅದ್ರ ಜೊತೆ ಇರಬೇಕು ಅಂತ ಹೇಳ್ತಾ, ಇವತ್ತು ಯಾಕೆ ನಮಗೆ ತುಂಬಾ ಮದುವೆ, ಇನ್ನ ತೇರು ಎಲ್ಲ ಕಾರ್ಯಕ್ರಮಗಳು ಇದಾವೆ, ಅದರಿಂದ ಹೋಗ್ಬೇಕಾಗಿದೆ. ಅದರಿಂದ ಖಂಡಿತವಾಗ್ಲೂ ಸರ್ ನಾವೆಲ್ಲರೂ, ನಾನಾಗ್ಬೋದು, ನಮ್ಮ ಅನಿಲಣ್ಣ ಆಗ್ಬೋದು, ನಮ್ಮ ನಜೀರಣ್ಣ ಆಗ್ಬೋದು, ನಮ್ಮ ಈ ಭಾಗದ ಕೌನ್ಸಿಲರ್ಸ್ ಆಗ್ಬೋದು, ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಗೆ ಪ್ರೋತ್ಸಾಹಿಸ್ತೀವಿ. ನೀವು ಇಂಥ ಕೆಲಸಕ್ಕೆ ಇನ್ನ ಚೆನ್ನಾಗಿ ಮಾಡಿ, ನೀವು ಕನ್ಸ್ಟ್ರಕ್ಷನ್ ಆಗ್ಬೋದು, ಎಲ್ಲದಾಗ್ಬೋದು. ಈ ಏರಿಯಾಗೆ ಅಂತ ನೀವು ಹಾಸ್ಪಿಟಲ್ ಜಾಗ ಕೊಟ್ಟಿದ್ದೀವಿ, ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು, ಮನೆ ಕೋರ್ಟಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿದ್ವಿ. ಆಮೇಲೆ ನಮ್ಮ ಬಡವರಿಗೆ ಮನೆಗಳು ಕೊಡೋದಕ್ಕೆ ಹಡಕ್ ಒಂದು ಇದು ಮಾಡಿದ್ವಿ. ಸ್ಕೂಲ್ಗೆ ಜಾಗ ಹೇಳಿದ್ದಾರೆ ಸಾಹೇಬರು, ಸ್ಕೂಲ್ ಕಾಲೇಜ್ ಇದ್ರದ್ದು ಜಾಗ ಕೊಡ್ಬೇಕು ಅಂತ, ಅದಕ್ಕೆ ಹೇಳಿದ್ದಾರೆ. ಸ್ಕೂಲ್ಗೆ ಜಾಗ ಹೇಳಿದ್ದಾರೆ, ಆ ಸ್ಕೂಲ್ಗೂ ಜಾಗನೂ ಮಾಡ್ಕೊಡುವಂಥದ್ದನ್ನ ನಾವು ಮಾಡ್ತೀವಿ. ಆ ಜಾಗನ ಮಾಡ್ಕೊಡ್ತೀವಿ. ಆಲ್ರೆಡಿ ಅದನ್ನ ಪ್ರೋಸೆಸ್ ನಡೀತಾ ಇದೆ. ಖಂಡಿತವಾಗ್ಲೂ ಎಲ್ಲೇ ಆದ್ರೂ ನಾವು ಮೊದಲನೇದಾಗಿ ನೀವೆಲ್ಲರೂ ತಿಳ್ಕೊಬೇಕಾದ್ರೆ ಒಂದೇ, ಮನೆಯಲ್ಲಿ ಇರುವಂತ ಮಕ್ಕಳನ್ನ ಯಾರನ್ನೂ ದಯವಿಟ್ಟು ಮನೆಯಲ್ಲಿ ಇಟ್ಕೊಳ್ಬೇಡಿ. ಫಸ್ಟ್ ತಗೊಂಡೋಗಿ ಅವ್ರನ್ನ ಶಾಲೆಯಲ್ಲಿ ಇರ್ಬೇಕು, ಅವ್ರು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದ್ರೆ ನಾವು ಸತ್ತೋದ್ರು ಈ ದಾಖಲೆ ಸಾಯೋದಿಲ್ಲ. ಎಷ್ಟು ವರ್ಷಗಳಿರ್ಬೇಕು ಈ ದಾಖಲೆ ಇರುತ್ತೆ, ಓದಿರುವಂತ ದಾಖಲೆ. ಇದನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕು, ಎಲ್ಲ ಮಕ್ಕಳು ಶಾಲೆಯನ್ನ. ಆದ್ರೆ ಸಿದ್ಧಾಂತ ಪದ್ಧತಿಗಳು ಬೇರೆ ಇರ್ಬೋದು, ನೀನೆಲ್ಲವೂ